ಬಿಜೆಪಿಗೆ ಇದೀಗ ಪ್ರಮುಖ ಅಸ್ತ್ರ. ಎಷ್ಟರ ಮಟ್ಟಿಗೆ ಕಾನೂನು ಸುವ್ಯವಸ್ಥೆ ಕುಸಿದು ಹೋಗಿದೆ ಅಂತ ಬಿಜೆಪಿ ಪ್ರಶ್ನೆ ಮಾಡ್ತಾ ಇದೆ. ಬಿಜೆಪಿ ನಾಯಕರು ಒಬ್ಬರಾದ ಮೇಲೆ ಒಬ್ಬರು ಮಾತಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿ ಪ್ರತಿಭಟನೆ ಕೂಡ ಮಾಡ್ತಾ ಇದೆ. ಬಿಜೆಪಿ ಪ್ರತಿಭಟನೆ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಭಾರೀ ಹೈಡ್ರಾಮನೆ ನಡೆದು ಹೋಗಿದೆ. ಮೊದಲು ಜೈಲಿನ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಬೇಕು ಅಂದ್ಕೊಂಡ್ರು. ಅದಾದಮೇಲೆ ಬೇಡ, CM ಮನೆ ಮುಂಭಾಗದಲ್ಲೇ ಪ್ರತಿಭಟನೆ ಮಾಡೋಣ ಅಂತ ಬಿಜೆಪಿ ನಾಯಕರು CM ಮನೆ ಮುಂಭಾಗದಲ್ಲಿ ಪ್ರತಿಭಟನೆಗೆ ಅಂತ ಹೋಗಿದ್ರು. ಆವಾಗ ಹೈಡ್ರಾಮನೆ ನಡೆದು ಹೋಯಿತು. ಇನ್ನು ಪ್ರತಿಭಟನೆಗೂ ಮೊದಲು ಬಿಜೆಪಿ ನಾಯಕರು ಮಾತಾಡಿದ್ರು. ಏನು ಹೇಳಿದ್ರು ನೋಡೋಣ ಬನ್ನಿ. ಕರ್ನಾಟಕದ ಜೈಲುಗಳು ಭಯೋತ್ಪಾದಕರಿಗೆ ಒಂದು ಸ್ವರ್ಗ. 5 ಸ್ಟಾರ್ ಹೋಟ್ಲ್ಗಳಲ್ಲಿ ಏನು ಫೆಸಿಲಿಟಿ ಸಿಗುತ್ತೋ ಅದಕ್ಕಿಂತ ಹೆಚ್ಚಿನ ಫೆಸಿಲಿಟಿಯನ್ನು ಈ ಜೈಲುಗಳಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಭಯೋತ್ಪಾದಕರ ಓಲೈಕೆ ಮಾಡ್ತಾ ಇರುವಂಥ ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ ಪಾರ್ಟಿ ಇವತ್ತು ಜಾತ್ಯತೀತ ಪಾರ್ಟಿಯಾಗಿ ಉಳಿದಿಲ್ಲ. ಕಾಂಗ್ರೆಸ್ ಪಾರ್ಟಿ ಕೋಮುವಾದಿ ಪಾರ್ಟಿಯಾಗಿದೆ. ದೇಶದ ಮೇಲೆ ಬಾಂಬ್ ಹಾಕುವಂಥವರು, ದೇಶದಲ್ಲಿ ಹಿಂದೂಗಳನ್ನು ಕೊಲೆ ಮಾಡ್ತಕ್ಕಂಥವ್ರು, ದೇಶವನ್ನು ವಿಭಜನೆ ಮಾಡ್ತಕ್ಕಂಥ ಯಾವ ಸಂಸ್ಥೆಗಳಿದೆ, ಪಾಕಿಸ್ತಾನದ ಸಂಸ್ಥೆಗಳು, ಅವರಿಗೆ ಕಳೆದ 2.5 ವರ್ಷದಿಂದನೂ ಕೂಡ ಇಲ್ಲಿ ರಾಜಾತಿಥ್ಯವನ್ನು ಕೊಡ್ತಾ ಇದ್ದಾರೆ. ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದವ್ರನ್ನ ಬ್ರದರ್ ಅಂದರು. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅನ್ನೋರಿಗೆ ಸ್ಟೇಷನ್ನಲ್ಲಿ ಕರೆದು ಬಿರಿಯಾನಿ ಕೊಟ್ಟು ಮನೆಗೆ ಕಳಿಸ್ತಿರೋ ಅವ್ರನ್ನೇನು ಅರೆಸ್ಟೇ ಮಾಡಲಿಲ್ಲ. ಒಂದು ರೀತಿ ಕಾಂಗ್ರೆಸ್ ಪಾರ್ಟಿ ಪರೋಕ್ಷವಾಗಿ ಇವತ್ತು ಬೆಂಬಲ ಕೊಡ್ತಾ ಇದೆ, ನೇರವಾದಂಥ ಆಪಾದನೆಯನ್ನು ಮಾಡ್ತಾ ಇದೆ. ಸುಮಾರು 5 ಕೋಟಿ ಕೊಟ್ಟು ಅಲ್ಲಿ CCTV ಕ್ಯಾಮೆರಾ ಹಾಕಿದ್ದೀರಿ. 5 ಕೋಟಿ, ಒಂದಲ್ಲ ನೂರಾರು CCTV ಕ್ಯಾಮೆರಾಗಳು. ಒಂದು ವರ್ಕ್ ಆಗಿಲ್ವಾ? ಏನೋ 1 ಕೆಟ್ಟೋಗಿದೆ, 10 ಕೆಟ್ಟೋಗಿದೆ, ಓಕೆ. ನೂರಾರು CCTV ಕ್ಯಾಮ್ರಾಗಳು ಯಾರು ಆಫ್ ಮಾಡಿದವರು? ಸರ್ಕಾರದ ಆದೇಶ ಇಲ್ಲದೆ ಆಫ್ ಹೆಂಗೆ ಆಗ್ತೈತೆ? ಯಾವನೋ ಒಬ್ಬ ಕಾನ್ಸ್ಟೇಬಲ್ ಒಂದನ್ನು ಆಫ್ ಮಾಡ್ಬೋದಪ್ಪ, ಒಂದನ್ನು ತಿರುಗಿಸ್ಬೋದು. ನೂರಾರು CCTV ಕ್ಯಾಮ್ರಾಗಳು ಹೆಂಗೆ ಒಂದೇ ಸರಿ ಆಫ್ ಆಗುತ್ತೆ? ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಪರಪ್ಪನ ಅಗ್ರಹಾರ ಇರ್ಬೋದು, ನಮ್ಮ ರಾಜ್ಯದ ಜೈಲುಗಳು ಒಂದ್ ರೀತಿ ನೈಟ್ ಕ್ಲಬ್ ಆಗಿ, ಎಂಟರ್ಟೈನ್ಮೆಂಟ್ ಕ್ಲಬ್ ಆಗಿ ಪರಿವರ್ತನೆ ಆಗಿದೆ. ಟೆರರಿಸ್ಟ್ಗಳು ಇರ್ಬೋದು, ISI ಏಜೆಂಟ್ಗಳು ಇರ್ಬೋದು, ಅಥವಾ ಮುಸ್ಲಿಂ ರಾಡಿಕಲ್ಸ್ ಅಂತ ಏನ್ ಕರಿತೀರಿ, ಇವರೆಲ್ರಿಗೂ ಸಹ ಪರಪ್ಪನ ಅಗ್ರಹಾರ ಒಂದ್ ರೀತಿ ಎಂಟರ್ಟೈನ್ಮೆಂಟ್ ಕ್ಲಬ್ ಆಗಿದೆ. ಇಂಥ ದೇಶದ್ರೋಹಿಗಳಿಗೆ ಟಿವಿ ವ್ಯವಸ್ಥೆ ಇರ್ಬೋದು, ಮೊಬೈಲ್ ಫೋನಿನ ವ್ಯವಸ್ಥೆ ಇರ್ಬೋದು, ಗುಂಡು ತುಂಡುಗಳ ವ್ಯವಸ್ಥೆನ ಮಾಡುವಂಥದ್ದಾಗಲಿ ಎಲ್ಲವೂ ಕೂಡ ಬಹಳ ಸರಾಗವಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಡೀತಾ ಇದೆ. ರಾಜ್ಯ ಸರ್ಕಾರ ಕಣ್ಮುಚ್ಕೊಂಡು ಕುಳಿತಿರುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಈ ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿನಿಂದನೇ ಈ ರೀತಿ ದೇಶದ್ರೋಹಿಗಳಿಗೆ ಈ ರೀತಿ ಒಂದು ಐಷಾರಾಮಿ ವ್ಯವಸ್ಥೆಗಳನ್ನ ಪರಪ್ಪ ಅಗ್ರಹಾರ ಜೈಲಲ್ಲಿ ಮಾಡಿರುವಂಥದ್ದು. ಪತ್ರಿಕೆಗಳಲ್ಲಿ, ದೃಶ್ಯ ಮಾಧ್ಯಮಗಳ ಬಂದ ನಂತರದಲ್ಲಿ ಇವತ್ತೇನೋ ಪರಪ್ಪ ಅಗ್ರಹಾರ ಮೇಲೆ ರೈಡ್ ಮಾಡಿದ್ದಾರೆ ನಿನ್ನೆ ದಿನ. ಜೈಲಿನಲ್ಲಿ ಕುಳಿತು ಯಾರು ಟೆರರಿಸ್ಟ್ಗಳಂತೂ ಕರ್ಕೊಂಡಿದ್ದಾರೆ, ಯಾರು ಬಾಂಬ್ಗಳಾಗ್ತಾರೆ, ಇವರೆಲ್ಲರೂ ಕೂಡ ರಾಜಭೋಗವನ್ನ ಮಾಡ್ತಾ ಇದ್ದಾರೆ.
ಈ ಸರ್ಕಾರ ಯಾರ ಪರ ಇದೆ ಅನ್ನೋದನ್ನು ನಾವು ಪ್ರಶ್ನೆ ಮಾಡಬೇಕಾಗಿದೆ. ಟಿವಿಗಳು ಹಾಕೊಂಡು ಮಜಾ ಮಾಡ್ತಾರೆ, ಬಿರಿಯಾನಿಗಳು ತಂದು ತಿಂತಾರೆ, ಜೊತೆಗೆ ಫೋನ್ಗಳಲ್ಲಿ ಕರೆ ಮಾಡಿ ಬೇರೆಯವ್ರಿಗೆ ಮಾತಾಡ್ತಾರೆ ಅಂತಂದ್ರೆ ಭಯೋತ್ಪಾದಕರಿಗೆ ಹೊರಗಡೆ ಓಡಾಡ್ತಕ್ಕಂಥದ್ದು ಉಚಿತವಲ್ಲ. ಕರ್ನಾಟಕದಲ್ಲಿ ಕ್ರಿಮಿನಲ್ಗಳಿಗೆ, ಟೆರರಿಸ್ಟ್ಗಳಿಗೆ ರಾಜಾಶ್ರಯ ದೊರಕ್ತಾ ಇದೆ. ರೆಸಾರ್ಟಿಗೆ ಹೋಗಬೇಕಾದ ಅವಶ್ಯಕತೆನೇ ಇಲ್ಲ, ಜೈಲಿಗೆ ಹೋದ್ರೂ ಸಾಕು. ನಿಮಗೆ ಗಾಂಜಾ ಬೇಕಾ ಸಿಗುತ್ತೆ, ಡ್ರಿಂಕ್ಸ್ ಬೇಕಾ ಸಿಗುತ್ತೆ, ಡ್ರಿಂಕ್ಸ್ ಅಂದರೆ ದಾರು ಅದು ಸಿಗುತ್ತೆ, ಬ್ಲೂ ಫಿಲ್ಮ್ ನೋಡಬೇಕಾ ಅದಕ್ಕೂ ವ್ಯವಸ್ಥೆ ಇದೆ, ಮೊಬೈಲ್ನಲ್ಲಿ ಮಾತಾಡಬೇಕಾ ಅದಕ್ಕೂ ವ್ಯವಸ್ಥೆ ಇದೆ. ನಾಚಿಕೆ ಆಗಬೇಕಲ್ಲ ಇವರಿಗೆ. ಟೆರರಿಸ್ಟ್ ಕೈಲಿ ಅವನವನೋ ಸಕೀಲ್ ಮನ್ನಾ ಅನ್ನೋನು ಒಬ್ಬ ಟೆರರಿಸ್ಟ್, ಅವನ ಕೈಗೆ ಮೊಬೈಲ್ ಸಿಗುತ್ತೆ ಅಂದರೆ ದೇಶದ್ರೋಹದ ಚಟುವಟಿಕೆಗೆ ರಾಜಾಶ್ರಯ ಸಿಗ್ತಾ ಇದೆ ಅಂತ ಅರ್ಥ ತಾನೆ. ಉಮೇಶ್ ರೆಡ್ಡಿ ಅಂತ ಒಬ್ಬ ಅತ್ಯಾಚಾರಿ, ಅವನು ಮೋಜು ಮಸ್ತಿ ಮಾಡ್ಬೋದು ಜೈಲಿನಲ್ಲಿ ಅಂತ ಹೇಳಿದ್ರೆ, ಅಂದರೆ ಜೈಲಿನಲ್ಲಿ ಕ್ರಿಮಿನಲ್ಗಳಿಗೆ ರಾಜಾಶ್ರಯ ಇದೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಾ? NIA ಬರೀ ಬೆಂಗಳೂರಲ್ಲಿ ಮಾತ್ರ ಅಲ್ಲ, ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಲಿಕ್ಕೆ ಬಿಜೆಪಿ ಈಗಾಗಲೇ ಪ್ಲಾನ್ ಮಾಡಿಕೊಂಡಿದೆ. ನಾಳೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಬಿಜೆಪಿಯ ಪ್ರತಿಭಟನೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಜಿಲ್ಲಾ ಕೇಂದ್ರಗಳಲ್ಲಿ ಯುವ ಮೋರ್ಚಾ ಪ್ರತಿಭಟನೆ ಮಾಡುತ್ತೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ಉಪಚಾರ ನಡೆಸ್ತಾರೆ, ಬೇಕಾದ್ದನ್ನು ಪ್ರೊವೈಡ್ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಬೀದಿಗಿಳಿದು ಹೋರಾಟ ಮಾಡಿ ಈಗಾಗಲೇ ಸಂಬಂಧಪಟ್ಟಂಥ ಯುವ ಮುಖಂಡರುಗಳಿಗೆ ಈ ಸಂದೇಶ ರವಾನೆ ಆಗಿದೆ ಬಿಜೆಪಿಯಿಂದ. ಹೀಗಾಗಿ ನಾಳೆ ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆ ಜಿಲ್ಲಾ ಕೇಂದ್ರಗಳಲ್ಲಿ. ಅಂದರೆ ಈ ವಿಷಯವನ್ನು ಬಹಳಷ್ಟು ಜನರಿಗೆ ಮುಟ್ಟಿಸಬೇಕು ಅಂತ ಬಿಜೆಪಿ ಪ್ಲಾನ್ ಮಾಡಿದೆ. ಕೆಲವೊಂದು ಕಡೆಗೆ SP ಕಚೇರಿಗಳಿಗೆ ಮುತ್ತಿಗೆ ಹಾಕಲಿಕ್ಕೂ ಕೂಡ ಬಿಜೆಪಿ ನಾಯಕರು ಸೂಚನೆ ಕೊಟ್ಟಿದ್ದಾರೆ ಯುವ ಮೋರ್ಚಾ ರಾಜ್ಯಾಧ್ಯಕ್ಷರಿಗೆ. ಯುವ ಮೋರ್ಚಾ ರಾಜ್ಯಾಧ್ಯಕ್ಷ ಧೀರಜ್ ಮುನಿರಾಜು ಅವ್ರಿಗೊಂದು ಸಂದೇಶ ಹೋಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಸಂದೇಶ ರವಾನಿಸಿದ್ದಾರೆ, ನಾಳೆ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಿ ಅಂತ.